ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕೇಸ್ನಲ್ಲಿ ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ. ಗಂಗಾವತಿ ಸಿವಿಲ್ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. ಮೂವರು ಹಂತಕರಿಗೆ ಮರಣ ದಂಡನೆಯನ್ನ ಘೋಷಣೆ ಮಾಡಲಾಗಿದೆ. ವಿದೇಶಿ ಮಹಿಳೆ ರಕ್ಷಿಸಲು ಹೋಗಿದ್ದಂತ ಪ್ರವಾಸಿಗನ ಹತ್ಯೆಯನ್ನ ಮಾಡಲಾಗಿತ್ತು. ಒಡಿಶಾದ ಪ್ರವಾಸಿಗನ ಹತ್ಯೆಗೈದಿದ್ದಂತ ಹಂತಕರಿಗೆ ಇದೀಗ ಶಿಕ್ಷೆ ಪ್ರಕಟವಾಗಿದೆ. ಪ್ರವಾಸಿಗರ ಭದ್ರತೆಯ ದೃಷ್ಟಿಯಿಂದ ಈ ರೀತಿಯಾದಂಥ ಮಹತ್ವದ ಆದೇಶವನ್ನ ನೀಡಲಾಗಿದೆ. ಇನ್ನು ಯಾರು ಕೂಡ ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಮಹತ್ವದ ಆದೇಶವನ್ನ ನೀಡಲಾಗಿದೆ. ಅಂದ್ರೆ ಒಡಿಶಾದ ಪ್ರವಾಸಿಗನ ಹತ್ಯೆಯನ್ನ ಮಾಡಿದಂತ ಹಂತಕರು ಯಾರಿದ್ರು ಅವರಿಗೆ ಈಗ ಈ ರೀತಿ ಶಿಕ್ಷೆ ಪ್ರಕಟವಾಗಿದೆ. 2025 ಮಾರ್ಚ್ 6ರಂದು ಭೀಕರ ಘಟನೆ ನಡೆದಿತ್ತು. ಸಾಣಾಪುರ ನರಹಂತಕರಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಲಾಗಿದೆ. ಗಂಗಾವತಿ ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ಇನ್ನು ಒಡಿಶಾ ಮೂಲದ ಪ್ರವಾಸಿಗನ ಹತ್ಯೆಗೈದಿದ್ದಂತಹ ನರಹಂತಕರಿಗೆ ವಿದೇಶಿ ಮಹಿಳೆಯ ರಕ್ಷಣೆಗೆ ಹೋಗಿದ್ದಂತಹ ಯುವಕನ ಬಲಿ ಪಡೆದಿದ್ರು ಈ ಕಾಮುಕರು. ಗಂಗಾವತಿ ಗ್ರಾಮೀಣ ಪೊಲೀಸರು ಭದ್ರ ಸಾಕ್ಷ್ಯಾಧಾರಗಳಿಗೆ ಈಗ ಜಯ ಸಿಕ್ಕಿದೆ. 2025 ಮಾರ್ಚ್ 6ರಂದು ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಬಳಿಯ ಸಾಣಾಪುರದಲ್ಲಿ ಕರಾಳ ಘಟನೆ ಒಂದು ನಡೆದಿತ್ತು. ಸಾಣಾಪುರ ಕೆರೆ ಬಳಿ ಗಿಟಾರ್ ಬಾರಿಸುತ್ತಾ ಕುಳಿತಿದ್ದ ಅಮೆರಿಕ ಹಾಗೂ ಇಸ್ರೇಲ್ ಮೂಲದ 2 ವಿದೇಶಿ ಹಾಗೂ 3 ದೇಶೀಯ ಪ್ರವಾಸಿಗರ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಈ 3 ಅಪರಾಧಿಗಳು ಮಹಿಳೆಯನ್ನ ರಕ್ಷಿಸಲು ಹೋದಂತ ಒಡಿಶಾ ಮೂಲದ ಪ್ರವಾಸಿಗನನ್ನ ಕ್ರೂರವಾಗಿ ಹತ್ಯೆ ಮಾಡಿ ಕಾಲುವೆಗೆ ತಳ್ಳಿದ್ರು. ಈ ಘಟನೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ಈ ನೀಚ ಕೃತ್ಯವನ್ನ ಎಸಗಿದ್ದಂತ ಹಂದಿಮಲ್ಲ, ಶರಣಬಸವ, ಚೇತನ ಸಾಯಿ ಎಂಬ 3 ಆರೋಪಿಗಳಿಗೆ ಕೋರ್ಟ್ ಮರಣ ದಂಡನೆಯನ್ನ ವಿಧಿಸಿದೆ. ಇನ್ನು ಈ ಘಟನೆಯಿಂದಾಗಿ ಭಾರತದಲ್ಲಿ ವಿದೇಶಿ ಪ್ರವಾಸಿಗರಿಗೆ ರಕ್ಷಣೆಯೇ ಇಲ್ಲ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸರು ಆರೋಪಿಗಳನ್ನ ತಕ್ಷಣವೇ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿರ್ತಾರೆ. ಬಳಿಕ ಸ್ಥಳ ಮಹಜರು ನಡೆಸಿ ಸೂಕ್ತ ಸಾಕ್ಷ್ಯಾಧಾರವನ್ನ ಕಲೆ ಹಾಕ್ತಾ ಇದ್ರು. ಸದ್ಯ ಸೂಕ್ತ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಸಿಕ್ಕಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಗಂಗಾವತಿ ಸಿವಿಲ್ ಕೋರ್ಟ್ ಇದೀಗ ಮಹತ್ವದ ಆದೇಶವನ್ನ ನೀಡಿದೆ. 3 ನರಹಂತಕರಿಗೆ ಮರಣ ದಂಡನೆಯ ಶಿಕ್ಷೆಯನ್ನ ವಿಧಿಸಿದ್ದು, ಪ್ರವಾಸಿಗರ ಭದ್ರತೆಯ ದೃಷ್ಟಿಯಿಂದ ಈ ತೀರ್ಪು ಅತ್ಯಂತ ಮಹತ್ವದ್ದಾಗಿದೆ. ಸಾಣಾಪುರ ಅತ್ಯಾಚಾರ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ ಪ್ರಕರಣ ಇದು. ಕೊನೆಗೂ ಕೂಡ ಹಂತಕರಿಗೆ ಸರಿಯಾದ ಶಿಕ್ಷೆ ಆಗ್ತಾ ಇದೆ. ಐತಿಹಾಸಿಕವಾದಂತಹ ತೀರ್ಪನ್ನ ಘೋಷಣೆ ಮಾಡಲಾಗಿದೆ. ಅಂದರೆ ಆ 3 ಹಂತಕರು ಯಾರಿದ್ರು ಆ 3 ಕೂಡ ಮರಣ ದಂಡನೆ ಮಾಡುವಂತೆ ಘೋಷಣೆ ಮಾಡಲಾಗಿದೆ. ವಿದೇಶಿ ಮಹಿಳೆಯನ್ನ ರಕ್ಷಿಸಲು ಹೋಗಿದ್ದಂಥ ಪ್ರವಾಸಿಗನ ಹತ್ಯೆಯನ್ನ ಮಾಡಿದ್ರು ಈ 3 ಜನ ಹಂತಕರು. ಪ್ರವಾಸಿಗರಿಗೆ ಇದರಿಂದ ಅಂದರೆ ವಿದೇಶಿ ಪ್ರವಾಸಿಗರಿಗೆ ಭದ್ರತೆನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಯಾವಾಗ ಈ ಪ್ರಕರಣ ನಡೆದಿತ್ತು, ಕೊನೆಗೂ ಕೂಡ ಈ ಹಂತಕರಿಗೆ ಈಗ ಶಿಕ್ಷೆಯಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಸಾಣಾಪುರ ಅತ್ಯಾಚಾರ ಕೇಸ್ ಬಹಳಷ್ಟು ಸದ್ದು ಮಾಡಿತ್ತು. ಕೊನೆಗೂ ಕೂಡ ಹಂತಕರಿಗೆ ಸರಿಯಾದಂತ ಶಿಕ್ಷೆಯಾಗಿದೆ. ಅಂದ್ರೆ ಈ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಪ್ರವಾಸಿಗರ ಭದ್ರತೆಯಿಂದ ಅಂದ್ರೆ ಪ್ರವಾಸಿಗರಿಗೆ ಭದ್ರತೆನೇ ಇಲ್ಲ ಅನ್ನುವಂತ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಏನಿದು ತೀರ್ಪು, ಯಾವ ರೀತಿಯಾಗಿ ಘೋಷಣೆಯಾಗಿದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಪ್ರಯತ್ನಿಸೋಣ. 2025 ಮಾರ್ಚ್ 6ರಂದು ನಡೆದಿದ್ದಂತಹ ಭೀಕರ ಘಟನೆ ಇದು. ಹಾಗಾಗಿ ಸಾಣಾಪುರ ಹಂತಕರಿಗೆ ಇದೀಗ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಲಾಗಿದೆ. ಈ ಘಟನೆ ನಡೆದಾಗ ಭಾರತದಲ್ಲಿ ವಿದೇಶಿ ಪ್ರವಾಸಿಗರಿಗೆ ಯಾವುದೇ ರೀತಿಯಾದಂಥ ಪ್ರೊಟೆಕ್ಷನ್ ಸಿಗ್ತಾ ಇಲ್ಲ ಅಂತ ಹೇಳಿ ಗಂಭೀರವಾಗಿ ಆರೋಪಗಳೆಲ್ಲವೂ ಕೂಡ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಈ ಕೇಸನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಆರೋಪಿಗಳು ಯಾರು ಅಂತ ಹೇಳಿ ಪತ್ತೆ ಹಚ್ಚೋದ್ರಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಅದಾದ ನಂತರದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗತ್ತೆ. ಆದರೆ ಸೂಕ್ತ ಸಾಕ್ಷ್ಯಾಧಾರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಿ ಸದ್ಯ ಈಗ ಈ ರೀತಿಯಾದಂತಹ ಅಧಿಕೃತ ಘೋಷಣೆಯಾಗಿದೆ. 6/3/2025 ರಾತ್ರಿ 10:30 ಸುಮಾರಿಗೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಸಣಾಪುರ ಕೆರೆ ಹತ್ತಿರ, ತುಂಗಭದ್ರಾ ಕೆನಾಲ್ ಹತ್ತಿರ ನಮ್ಮ ಭಾರತದ ಮಹಿಳೆ, ಈ ಹೋಮ್ ಸ್ಟೇ ಓನರು, ಆಕಿ ತನ್ನ ಹೋಮ್ ಸ್ಟೇನಲ್ಲಿ ತಂಗಿದ್ದ ಟೂರಿಸ್ಟ್ಗಳಾದ ಮಹಾರಾಷ್ಟ್ರದ ಪಂಕಜ್ ಅಂಥೇಳಿ, ಒರಿಸ್ಸಾ ಬಿಬಾಸ್, ಆಮೇಲೆ ಅಮೇರಿಕಾ ಡ್ಯಾನಿಯಲ್,
ಪ್ಲಸ್ ಇಸ್ರೇಲಿ ಮಹಿಳೆ. ಇವರು 5 ಜನ ಸೇರಿ ಸ್ಟಾರ್ ಗೇಜಿಂಗ್ ಅಂತ ತುಂಗಭದ್ರಾ ಕೆನಾಲ್ ಕಡೆ ಹೋಗ್ತಾರೆ ಅವರು. ಅಲ್ಲಿ ಹೋದಾಗ ಸುಮಾರು 10:30 ಸುಮಾರಿಗೆ ಈ 3 ಜನ ಆರೋಪಿತರು ಅಪರಾಧಿಗಳು ಮೋಟರ್ ಸೈಕಲ್ ಮೇಲೆ ಬಂದು ಅವ್ರ ಜೊತೆಗೆ ದುಡ್ಡಿನ ವಿಚಾರಕ್ಕೆ ಜಗಳ ಮಾಡ್ತಾರೆ. ಅವ್ರ ಜೊತೆಗೆ ಜಗಳ ತೆಗೆದು ದುಡ್ಡಿನದಾದಾಗ ಈ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ಬೇಕನ್ನೋ ಉದ್ದೇಶದಿಂದನೇ ನಮ್ಮ ಮಧ್ಯದಲ್ಲಿ ಬಂದಂಥ 3 ಜನ ಇವರೇನಿದ್ರು ಮೇಲ್ ಮೆಂಬರ್ಸ್ ಅವ್ರ ಟೂರಿಸ್ಟ್ಗಳನ್ನ ಅವ್ರನ್ನ ಕೆನಾಲಿಗೆ ತಳ್ತಾರೆ. ಅವ್ರ ಮೇಲೆ ಬರಬಾರ್ದಂತಂದು ಕಲ್ಲುಗಳನ್ನ ಎತ್ತಿ ಹಾಕ್ತಾರೆ ಅವ್ರ ಮೇಲೆ. ಆಮೇಲೆ ಈ 2 ಮಹಿಳೆಯ ಮೇಲೆ ಒಬ್ಬೊಬ್ಬರ ಮೇಲೆ ಇಬ್ಬಿಬ್ಬರು ಗ್ಯಾಂಗ್ ರೇಪ್ ಮಾಡ್ತಾರೆ. ಯಾರು ಫಸ್ಟು ನಮ್ಮ ಭಾರತದ ಮಹಿಳೆ ಏನದಳ ಅಕ್ಕಿ ಮೇಲೆ 2, ಆಮೇಲೆ ಇಸ್ರೇಲಿಯನ್ ಲೇಡಿ ಏನಿದಾಳ ಅಕ್ಕಿ ಮೇಲೆ 2 ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಇವರು. ಅದೇ ಟೈಮಿಗೆ ಮತ್ತೆ ಅವ್ರ ಹತ್ರ ಇದ್ದಂಥದ್ದು ಅದು ಬಿಬಾಸ್ ಕುಮಾರಿಗೆ ಹೊರಗೆ ಬರಲಾರ್ದೇ ಕಲ್ಲಿನ ಹೆಟ್ಟಿಗೆ ಬಿದ್ದು ನೀರಿನಲ್ಲೇ ಮುಳುಗಿ ಸತ್ತೋಗ್ತಾನಂತ. ಆಮೇಲೆ ಇನ್ನೂ 2 ಪಂಕಜು ಆಮೇಲೆ ಡ್ಯಾನಿಯಲ್ ಅಂತ ಹೇಳಿ ಅವರು ಪಂಕಜ್ಗೆ ನಮ್ಮ ಮಹಾರಾಷ್ಟ್ರದತ್ತ ಪಂಕಜ್ಗೆ ಅದಕ್ಕೆ ಈ ಸ್ವಿಮ್ಮಿಂಗ್ ಬರ್ತಿರಂಗಿಲ್ಲ, ಈ ಅಮೇರಿಕಾದತ್ತೆ ನಮ್ಮ ಭಾರತದತ್ತ ಉಳಿಸ್ತಾನೆ. ಇದು ಮೇನ್ ಅದರಲ್ಲಿ. ಇಲ್ಲ ಅಂದರೆ ಪಂಕಜ್ ಕೂಡ ಹೋಗ್ತಾ ಇದ್ದ ಅದ್ರ ಜೊತೆಗೆ. ಆಮೇಲೆ ಇದರಲ್ಲಿ ಅವ್ರ ಹತ್ರ ಇದ್ದಂಥ ಹುಡುಗಿಯರ ಹತ್ರ ಅಥವಾ ಈ ಟೂರಿಸ್ಟ್ಗಳ ಹತ್ರ ಏನಿತ್ತು 3 ಮೊಬೈಲ್ಗಳು, 1 ಕ್ಯಾಮ್ರಾ, 9,500 ರೂಪಾಯಿ ದುಡ್ಡನ್ನು ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ. 6/3/2025 ರಾತ್ರಿ 10:30 ಸುಮಾರಿಗೆ ಗಂಗಾ